ಅಧ್ಯಕ್ಷರಾದ ಎಂ ದೊಡ್ಡ ಬಸವರಾಜು ಸರ್ ಅವರೇ, ಆರ್ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಸೋಮನಗೌಡ ಬಾದರ್ಲಿ ಸರ್ ಅವರೇ, TAPCMS ಅಧ್ಯಕ್ಷರಾದ ಶರಣಪ್ಪ ರೆಡ್ಡೇರ್ ಹೊಸಳ್ಳಿ ಅವರೇ, ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರೇ, ವಿಶೇಷ ಉಪನ್ಯಾಸವನ್ನು ನೀಡಲು ಶಹಾಪುರದಿಂದ ಆಗಮಿಸಿರುವಂತಹ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಭೀಮಣ್ಣ ಅಂಚೇಸ್ಕೂರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ನಗರಸಭೆ ಪೌರಾಯುಕ್ತರೇ, ಪೊಲೀಸ್ ಉಪಾಧೀಕ್ಷಕರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರವರೇ, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಸಲ್ಲಿಸುತ್ತಾ ಈಗ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ದೂರದ ಶಾಪುರದಿಂದ ಆಗಮಿಸಿರ್ತಕ್ಕಂಥ ಯಶಸ್ವಿಯಾಗಿ ಮುಗಿಸಿ ಈಗ ರಂಗಮಂದಿರದಲ್ಲಿ ನಾವೆಲ್ಲರೂ ಸೇರಿರುವ ಅತಿ ಮುಖ್ಯ ಉದ್ದೇಶ ಸಂವಿಧಾನದ ಮೌಲ್ಯಗಳನ್ನ, ಸಂವಿಧಾನವನ್ನ ಇಡೀ ದೇಶಕ್ಕೆ ತಮಗೆಲ್ಲ ತಿಳಿದಿದೆ 1947 ಆಗಸ್ಟಲ್ಲಿ ಸ್ವತಂತ್ರ ಬಂತಷ್ಟೇ. ಸ್ವತಂತ್ರ ಬಂದ ನಂತರ ಇಡೀ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು, ಯಾವ ಮೌಲ್ಯಗಳು ತತ್ವಗಳ ಆಧಾರದಲ್ಲಿ ಒಂದು ರಾಷ್ಟ್ರವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಬಂದಾಗ ಸಂವಿಧಾನ ರಚನೆ ಆಗಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅವತ್ತಿನ ಒಂದು ಪಾರ್ಲಿಮೆಂಟ್ ಅಲ್ಲಿ ಬಂತು. ಆವಾಗ ಇದರ ಒಂದು ರಚನಾ ಸಮಿತಿಯ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅಂದಾಗ ಅವರಿಗೆ ಬೇರೆ ಯಾವುದೋ ಅವಕಾಶ ಇರಲಿಲ್ಲ. ಅದು ನನ್ನದರದ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ಮಾಡಬೇಕಾಗಿತ್ತು. ಯಾಕಂದ್ರೆ ಅಂದಿನ ಒಂದು